ಇವತ್ತು ಏನು ನಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಮೂಲಗಳಿಂದ ಎಲ್ಲ ಕಡೆಗಳಿಂದ ಜಿಲ್ಲೆಯಾದ್ಯಂತ ಪಕ್ಕದ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಎಲ್ಲ ಶಿವನಗರ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಯಿಂದ ಪ್ರತಿಯೊಂದು ವಾರ್ಡಿಂದ ಎಲ್ಲರೂ ಪ್ರತಿಯೊಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಇಡೀ ನಮ್ಮ ಎರಡೂ ಜಿಲ್ಲೆಯಲ್ಲಿ ತಮಗೆಲ್ಲರಿಗೂ ಅಭಿನಂದನೆಗಳ ಸಲ್ಲಿಸಿದ್ದೀರಿ. ಸಂದರ್ಭದಲ್ಲಿ ತಮ್ಮ ಪ್ರೀತಿ, ತಮ್ಮ ಏನು ಆಡಳಿತ ಸ್ವಾಗತ ನನ್ನ ಉಸಿರು ಮರೆಯೋದಿಲ್ಲ. ನಮ್ಮ ಶ್ರೀಕಂಠ ಕ್ಷೇತ್ರದ ಜನತೆಗೆ ಎಂದು ಖುಷಿ ಒಂದು ಜೊತೆಯಾಗಿರ್ತೇನೆ. ಎಲ್ಲರಿಗೂ ಮನದಾಳ ಮಾತಾಡ್ತೀನಿ. ಬೂದಿಗೆರೆ ಕನ್ನಡ ಮೀಡಿಯಂ ಶಾಲೆಯಲ್ಲಿ 10ನೇ ಕ್ಲಾಸ್ ವರ್ಗು ರಾಜೀವ್ ಗೌಡ್ರು ಓದ್ತಾರೆ. ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಮನೆಯಲ್ಲಿ ಒಂದು ಬೂದಿಗೆರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರೋವಂಥದ್ದು, ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಬೂದಿಗೆರೆಯಲ್ಲಿ ಓದ್ತಾರೆ. ಅವ್ರ ತಾಯಿಗೆ ಕಾಲಾಗಲ್ಲ ಅಂತ ನಿಮ್ಗೆ ಹೇಳ್ತಾ ಇದ್ದೆ. ಮನೆಯಲ್ಲಿ ಹಸು ಕರು ಎಲ್ಲ ಇರ್ತಾ ಇತ್ತು. ಏನ್ ಮಾಡ್ಬೇಕು ರಾಜೀವ್ ಗೌಡ್ರ ಕೆಲಸ? ಬೆಳಗ್ಗೆ ಹೋಗಿ ಒಲೆ ಉಡ್ಸೋದಕ್ಕೆ ಸೌದೆ ತರಬೇಕಾಗಿತ್ತು. ಸೊ ನಿಮ್ ರಾಜೀವ್ ಗೌಡ್ರು ಆ ಕೆಲಸನೂ ಮಾಡಿದ್ದಾರೆ. ಸೌದೆ ತಗೊಂಡ್ಬಂದು ಅವ್ರ ಅಮ್ಮನಿಗೆ ಕೊಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಶಾಲೆಗೆ ಹೋಗ್ಬೇಕಾಗಿತ್ತು. ಶಾಲೆಯಿಂದ ಬಂದ್ಮೇಲೆ ಹಸುವಿನ ಕೆಲಸವನ್ನ ಮಾಡ್ಬೇಕಾಗಿತ್ತು. ಗಂಟ್ಲ ಸಗಣಿ ಎತ್ತೋದು, ಹಾಲು ಕರಿಯೋದು, ಪ್ರತಿಯೊಂದು ಕೆಲಸವನ್ನ ಮಾಡಿದಂಥವ್ರು ನಮ್ಮ ರಾಜೀವ್ ಗೌಡ್ರು. ಅದೇ ತರ ಸ್ವಲ್ಪ ದೊಡ್ಡವರಾಗ್ತಾ ಬರ್ತಾರೆ. ಹೊಂಬೇಗೌಡ ಕಾಲೇಜಲ್ಲಿ PUC ಅಭ್ಯಾಸವನ್ನ ಮುಗಿಸ್ತಾರೆ. ಹೊಂಬೇಗೌಡ ಕಾಲೇಜಲ್ಲಿ PUC ಓದ್ಬೇಕಂದ್ರೆ ಅವ್ರ ಅಪ್ಪನ ಒಂದು ಕಂಡೀಷನ್, ಯಾಕಂದ್ರೆ ಅವ್ರ ರೈತಾಪಿ ಜನ ಹೂಕೋಸ್ ಬೆಳೀತಾ ಇರ್ತಾರೆ. ಕಾಲೇಜ್ಗೆ ಹೋಗಿ ಬಂದು ರಾಜೀವ್ ಗೌಡ್ರು ಹೂಕೋಸ್ ಕಟ್ಟಬೇಕು ತೋಟದಲ್ಲಿ, ಇಲ್ಲಾಂದ್ರೆ ಅವ್ರ ಅಪ್ಪ ಹತ್ರ ಬೀಳ್ತಾ ಇತ್ತು ಏಟು. ಹಸುವಿನ ಕೆಲಸ ಮಾಡ್ಬೇಕಾಗಿತ್ತು ರಾಜೀವ್ ಗೌಡ್ರು. ಅದನ್ನೆಲ್ಲ ಮಾಡ್ಕೊಂಡು ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನ ನ್ಯೂ ಹೊರೈಸನ್ ಕಾಲೇಜಲ್ಲಿ ಮಾಡ್ತಾರೆ. ಯಾಕೆ ಯಾರಿಗೂ ಕೇಳಕ್ ಇಷ್ಟ ಇಲ್ವಾ ರಾಜೀವ್ ಗೌಡ್ರ ಕತೆ? ಅಭ್ಯಾಸ ಮಾಡ್ಬೇಕಂದ್ರೇನೆ ಒಂದು ಜಮೀನಿನ ಯಾವುದೋ ಒಂದು ತಕರಾರಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಮೀಟ್ ಮಾಡ್ತಾರೆ. ಅವರ ಸ್ಫೂರ್ತಿಯಿಂದ ಈ ಯುವ ನಾಯಕ ರಿಯಲ್ ಎಸ್ಟೇಟ್ ಅನ್ನೋ ಫೀಲ್ಡ್ಗೆ ಬರ್ತಾರೆ. ತುಂಬಾ ಏಳು ಬೀಡುಗಳನ್ನ ಕಾಣ್ತಾರೆ. ಅವ್ರಿಗೇನು ಯಶಸ್ಸು ಹುಟ್ಟಿದೆಲ್ಲ ಚಿನ್ನ ಅಂತ ಸಿಗ್ಲಿಲ್ಲ. ಬಹಳ ಬಹಳ ಶ್ರಮ ವಹಿಸ್ತಾರೆ. ಬಹಳ ಶ್ರಮ ವಹಿಸಿ ಒಂದು ಆಫೀಸ್ ನ ಓಪನ್ ಮಾಡ್ತಾರೆ. ನಿಮಗೆ ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಜ್ಯಗಳು ಗಮನಿಸಿಕೊಂಡು ಸಮಗ್ರ ಅಭಿವೃದ್ಧಿಗೆ ಸರ್ಕಾರದಲ್ಲಿ ಅವರ ಪರವಾಗಿ ಇಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕಾದರೂ ಕೂಡ ಅವರ ನೇತೃತ್ವದಲ್ಲಿ ಕೂಡ ಕೆಲವು ಕಾರ್ಯಕ್ರಮಗಳನ್ನು ಶಾಸಕರು ಕೊಡ್ತಾರೆ. ಅದರ ಪಕ್ಷದ ವತಿಯಿಂದ ಇವ್ರ ಕಡೆಯಿಂದ ಏನು ಕೆಲಸ ಮಾಡಬೇಕು ಎಲ್ಲವನ್ನೂ ಕೂಡ ನಾವು ಮಾಡುತ್ತೀವಿ. ನಿಮ್ಮ ಆಶೀರ್ವಾದ ಇರಲಿ. ಸಾಕಷ್ಟು ಸ್ಥಿತಿ ಸುಮಾರು 40-50 ವರ್ಷದ ಈ ರಾಜಕೀಯ ಜನರಿಂದ ಓಟಗಳಲ್ಲಿ ಆಶೀರ್ವಾದ ಮಾಡಿದಂತ ಒಂದು 4 ಕೋಟಿಯಿಂದ ಹಿಡಿದು ಇಲ್ಲಿವರೆಗೂ ನಿರಂತರವಾಗಿ ನಾನು ಕೋಲಾರದಲ್ಲಿ ಕೂಡ
ಸಮಗ್ರವಾಗಿ ಸಿದ್ಧಗಂಗಾ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಲಿ.